114 ರೂಪಾಯಿ ಕೂಡ ಕೊಡಬೇಕಾಗಿತ್ತು, ಕೊಡಲೇಬೇಕು. ಅದನ್ನು ಕೊಟ್ಟು ಚಾಲೂ ಮಾಡಬೇಕಾಗಿತ್ತು. ಕಾರ್ಖಾನೆಯವರ ಓಡಾಡ್ರದಾರ, ಅದ್ರೊಳಗೆ ಏನು ಸಮಸ್ಯೆ ಇಲ್ಲ. ಅವರೇನು ಶುದ್ಧ ಅದಾರ ಅಂತ ನಾವು ಹೇಳಂಗಿಲ್ಲ. ಕಾರ್ಖಾನೆಯವರ 100% ಅವ್ರು ನಮ್ಮ ಉದ್ಧಾರ ಮಾಡೋಕ್ಕಾಗಿ ಕಾರ್ಖಾನೆ ಕಟ್ಟಿಲ್ಲ. ಅವರು ಶ್ರೀಮಂತರಾಗಿ ಆ ರೊಕ್ಕ ತಗೊಂಡು ನಮ್ಮ ರಾಜಕಾರಣ ಮಾಡ್ತಕ್ಕಂಥದ್ದು ಅದೇನು ಉದಾಹರಣೆ ಹೊಸದಲ್ಲ. ನಮ್ಮ ಮಂದಿ ದಿವಸ ಹೇಳ್ತಿರ್ತಾರೋ, ಆದರೂ ಸುಧಾರಣೆ ಆಗಿ ಅವರು ಈ ವರ್ಷ ಹೆಂಗೆ ಇವತ್ತು ಗುರ್ಲಾಪುರದ ಐತಿಹಾಸಿಕ ಚಳವಳಿ ಆಗೈತಿ. ಇನ್ನು ಮುಂದೆ ಅವರು ನಮಗೆ ಮೋಸ ಮಾಡಕ್ಕೆ ಬಿಡುದಿಲ್ಲ. ತೂಕದಾಗೂ ಮೋಸ ಮಾಡಕ್ಕೆ ಬಿಡಂಗಿಲ್ಲ, ರಿಕವರಿ ಒಳಗೂ ಮೋಸ ಮಾಡಕ್ಕೆ ಬಿಡಂಗಿಲ್ಲ. ಇನ್ನೊಂದು, ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ ನಿಮ್ಮ ಮೀಡಿಯಾ ಮುಖಾಂತರ ಒತ್ತಾಯ ಏನು ಮಾಡ್ತಾ ಇದ್ದೀನಿ, ತಕ್ಷಣ ಇವತ್ತು ಕಾರ್ಖಾನೆಗಳ ಮುಂದೆ ಶಾಂಪಲ್ ಮಿಷನ್, ರಿಕವರಿ ತೆಗಿತಕ್ಕಂಥ ಶಾಂಪಲ್ ಮಿಷನ್ ಕುಣಿಸ್ಬೇಕು. ತೂಕದ ಬದಲು ಕೂಡ ಗಮನ ಹರಿಸಬೇಕು. ಶುಗರ್ ಕಮಿಷನರ್ ಇಲಾಖೆ ಕೂಡ ಸದೃಢಗೊಳಿಸ್ತಕ್ಕಂಥದ್ದು ಮಾಡಬೇಕು. ಇದೆಲ್ಲ ಅನಾಹುತಕ್ಕೆ ಕಾರಣ ಶುಗರ್ ಕಮಿಷನರ್ ಇಲಾಖೆ ಸದೃಢ ಕಾರಣಕ್ಕಾಗಿ. ಅಲ್ಲಿ ನಿನ್ನೆ ಹೋರಾಟಕ್ಕೆ ಯಾರು ಕಾರಣ ಅಂತಾರೆ? ಕೆಲವರು ಕಿಡಿಗೇಡಿ ಮಾಡ್ಯಾರ ಅಂತ ರೈತರು ಆರೋಪ ಮಾಡ್ತಾರೆ, ರೈತರೇ ಮಾಡ್ಯಾರ ಅಂತ ಅವರು ಆರೋಪ ಮಾಡ್ತಾರೆ. ಸಮೀರ್ವಾಡಿ ಕಾರ್ಖಾನೆ ಸುತ್ತ 70ರಿಂದನೂ ಇದೇ ಷಡ್ಯಂತ್ರ ನಡೀತಾ ಇದೆ, ಕಾರ್ಖಾನೆ ಮುಚ್ಚಿಸ್ಬೇಕು ಅಂತ ಪ್ಲಾನ್ಗಳು ನಡೀತಾ ಇದಾವೆ ಅಂತ ಆರೋಪ ಇದೆ. ಈಗ ಆ ಹೋರಾಟನ ಇವತ್ತು ಆಗಿರ್ತಕ್ಕಂಥ ಅನಾಹುತನ ನಾನು ಕೂಡ ಇವತ್ತು ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದು ಅನಾಹುತ ನಾವು ಕೂಡ ಮಾಡಿದ್ರಲ್ಲ. ನಾವು ತಮಗೆ ಗೊತ್ತ, ತಮ್ಮ ಆಶೀರ್ವಾದದಿಂದ ನೀವೆಲ್ಲ ರೈತ ದೇವರುಗಳ, ನೀವು ದೇವರುಗಳೆಲ್ಲ ಮೀಡಿಯಾ ದೇವರುಗಳು ಮನಸ್ಸು ಮಾಡಿ ಇವತ್ತು 300 ರೂಪಾಯಿ ಎಲ್ಲಿ ಹೋಗಿಲ್ಲ. ನಮ್ಮ ಗುರ್ಲಾಪುರದಾಗ ಕೂತು ಗುರ್ಲಾಪುರದಾಗ ಕಾರ್ಖಾನೆ ಅವ್ರನ್ನ ಮನಿಸಿದೀವಿ, ಸರ್ಕಾರ ಮನಿಸಿದೀವಿ. ಅದಂದ್ರೆ ಹಣ ಸಿಕ್ಕತ್ತಿ. ಅದು ಕೂಡ ಅಲ್ಲಿರ್ತಕ್ಕಂಥ ನಮ್ಮ ಏನು ರೈತರ ಮುಖಂಡರದಾರು ಅವ್ರಿಗೆ ವಿನಂತಿ ಮಾಡ್ಕೋತೀವಿ, ಚಳವಳಿಯನ್ನು ಒಳ್ಳೆ ರೀತಿ ಒಳಗೆ ಒಯ್ಯಿರಿ, ಅನಾಹುತಕ್ಕೆ ಈಡಾಗಬಾರ್ದು. ಯಾಕಂತಂದ್ರೆ ಈ ಅನಾಹುತದಿಂದ ಅನುಭವಿಸೋರು ಯಾರ? ರೈತರು ಅನುಭವಿಸ್ತು, ನಾವು ಹಾಳಾಗತ್ತು. ಅವ್ರಿಗೇನೈತೆ? ಆಯಿತು, ಲಾ ಆ್ಯಂಡ್ ಆರ್ಡರ್ ಪಾಮವಾತು, ಈಗ 3 ದಿವಸ ಬಂದ್ ಮಾಡ್ರು, ಇದ್ರೊಳಗೆ ಹೋಗುದಾ? ಕಾರ್ಖಾನೆಗಳು ಕೂಡ ಚಾಲೂ ಆಗಬೇಕಾಗೈತಿ. ಕಬ್ಬು ಬಂದು ನಿಂತೈತೆ. ಅದನ್ನು ನಾವು ಸರಿಯಾಗಿ ದಾರಿ ಒಳಗೆ ಒಯ್ಬೇಕು. ನಾವು ಬೆಳಗಾವಿ ಜಿಲ್ಲೆ ಒಳಗೆ ಮಾಡಿದ್ವಿ. ಈಗ ಈ ರಾಜ್ಯದ ನಮ್ಮದು ಜವಾಬ್ದಾರಿ ಐತಿ. ನಿಮಗಿರೋ ಮಾಹಿತಿ ಪ್ರಕಾರ ನಿನ್ನೆ